ಎಲ್ಲರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 31ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ 31ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ. ಹಾಗಾದರೆ ಯಾವಾಗ ಬಿಡುಗಡೆ ಆಗಿದೆ, ಯಾವಾಗಿಂದ ಜಮಾ ಆಗ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಇವಾಗ SIR ಕೂಡ ಪ್ರಾರಂಭ ಆಗಿದೆ. ಪ್ರತಿ ಮನೆಗೂ ಕೂಡ BLO ಅಧಿಕಾರಿಗಳು ಬಂದು SIR ನ ನಡೆಸ್ತಾ ಇದ್ದಾರೆ. ಈಗ SIR ನಡೆಸಕ್ಕೆ ಬಂದಾಗ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕೊಡ್ತಾರೆ. ಸೊ ಅದನ್ನ ನಾವು ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಫಿಲ್ ಮಾಡಕ್ಕೆ ಬರಲ್ಲ. ಸೊ ಅವರೇ ಅಧಿಕಾರಿಗಳೇ ಫಿಲ್ ಮಾಡ್ಕೋತಾರೆ. ಸೊ ಅಲ್ಲಿ ಏನೆಲ್ಲ ಫಿಲ್ ಮಾಡಬೇಕಾಗುತ್ತೆ ಮತ್ತೆ ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಗಳನ್ನ ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ, ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕು, ಸೊ ಒಂದು ಫೋಟೋ ಕೊಡಬೇಕು. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಎಲ್ಲನೂ ಕೊಡಬೇಕಾ, ಏನೆಲ್ಲ ಡೀಟೇಲ್ಸ್ಗಳನ್ನ ಕೇಳ್ತಾರೆ, ಹೇಗೆ ಅಪ್ಲಿಕೇಶನ್ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಸೊ ಈ ವಿಡಿಯೋದಲ್ಲಿ SIR ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ತಿಳ್ಕೊತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 31ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಜನ ಕಮೆಂಟ್ಗಳು ಕೂಡ ನೋಡಿದೆ. ಇವಾಗ CM ಬದಲಾವಣೆ ಆದಮೇಲೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಹಾಕಿಲ್ಲ, 2-3 ತಿಂಗಳಾಯಿತು, ಪಿಂಚಣಿ ಹಣನೂ ಬಂದಿಲ್ಲ. ಇವಾಗ ಮತ್ತೆ ಹೊಸದಾಗೆಲ್ಲ ಚೇಂಜಸ್ಸನ್ನು ಮಾಡ್ತಾ ಇದ್ದಾರೆ. ಸೊ ನಮಗೆ ಸಿದ್ದರಾಮಯ್ಯನೇ ಇರಬೇಕಾಗಿತ್ತು, ಸೊ ಅದೇ ಸರಿಯಾಗಿತ್ತು ಅಂತಲೂ ಕೂಡ ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬೊಬ್ಬರು ಯಾವಾಗ ಆಗ್ತಾರೆ, ಇನ್ನು ಎಷ್ಟು ದಿನ ಆಗುತ್ತೆ, ಈ ತಿಂಗಳಲ್ಲಿ ಕೊಡ್ತಾರಾ ಇಲ್ವಾ, ಈ ತಿಂಗಳು ಕೂಡ ಹಾಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ಗಳು ಯಾವಾಗ ರಿಲೀಸ್ ಮಾಡ್ತಾರೆ, ನಮಗೆ ಹಣದ ಅವಶ್ಯಕತೆ ಇತ್ತು, ನಮಗೆ ಮೆಡಿಷನ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ 31ನೇ ಕಂತಿನ ಹಣ DBT ಸ್ಟೇಟಸ್ ಅಲ್ಲಿ ಮೊನ್ನೆ ಚೆಕ್ ಮಾಡಿದಾಗ ಪುಷ್ ಟು DBT ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಫೈನಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಕೂಡ ರಿಲೀಸ್ ಆಗಿದೆ, DBT ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಯಾರೋ ಒಬ್ರು ಕಮೆಂಟ್ ಕೂಡ ಮಾಡಿದ್ರು, ನಮಗೆ 2,000 ರೂಪಾಯಿ ಹಣ ರಿಸೀವ್ ಆಗಿದೆ, 31ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಕೆಲವೊಬ್ಬೊಬ್ರು ಇಲ್ಲ 30ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಬಟ್ ಅವರು ಇಲ್ಲ ನಮಗೆ 31ನೇ ಕಂತಿನ ಹಣನೇ ಬಂದಿದೆ ಅಂತ ಹೇಳ್ಬಿಟ್ಟು 1ನೇ ತಾರೀಕಲ್ಲೇ ಕಮೆಂಟನ್ನು ಮಾಡಿದ್ದಾರೆ. 1ನೇ ತಾರೀಕು ಬಂದಿದೆ ಅಂತ ಹೇಳ್ಬಿಟ್ಟು 3ನೇ ತಾರೀಕಲ್ಲಿ ಕಮೆಂಟನ್ನು ಮಾಡಿದ್ದಾರೆ. ಸೊ ಬಹುಶಃ ಬಂದಿರ್ಬೋದು ಎಲ್ಲೋ ಒಬ್ಬೊಬ್ಬರಿಗೆ, ಅಂತಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನಕ್ಕೆ ಟ್ರಯಲಿಗೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಬ್ಬೊಬ್ಬರಿಗೆ ಬರುತ್ತೆ. ಸೊ ಆ ರೀತಿ ಬಂದಿರ್ಬೋದು. DBT ಸ್ಟೇಟಸಲ್ಲೂ ಕೂಡ ಪುಷ್ ಟು DBT ಅಂತ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಎಲ್ಲೋ ಬಂದಿರಬಹುದು. ಮೇ ಬಿ ಇವತ್ತು ನಾಳೆ ಇನ್ನೊಂದು 2-3 ದಿನದಲ್ಲಿ ಬಹುಶಃ ಹೇಳೋಕ್ಕಾಗಲ್ಲ, ಇವತ್ತು ಸಂಜೆಯಿಂದನೇ ಬರ್ಬೋದು, ಇವಾಗಿಂದನೇ ಬರ್ಬೋದು. ಪುಷ್ ಟು DBT ಅಂತ ತೋರಿಸ್ತಾ ಇದೆ ಅಂತ ಅಂದಮೇಲೆ 100% ಇನ್ನೊಂದು 2-3 ದಿನದಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಫೈನಲಿ ಬಿಡುಗಡೆ ಅಂತೂ ಆಗಿದೆ. ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಬಂದಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBTಗೂ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೇನು ಕ್ಷಣಗಣನೆ ಅಂತಲೇ ಹೇಳ್ಬೋದು, ಯಾವ ಕ್ಷಣದಲ್ಲಾದರೂ ಖಾತೆಗಳಿಗೆ ಜಮಾ ಆಗ್ಬೋದು. ಎಲ್ಲೋ ಒಬ್ಬೊಬ್ರಿಗೆ ಬಂದಿದೆ ಅಂತಲೂ ಕೂಡ ತಿಳಿಸಿದ್ದಾರೆ. 100% ಬಿಡುಗಡೆ ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿರೋದ್ರಿಂದ 100% ಬಂದೇ ಬರುತ್ತೆ. ಇವತ್ತು ನಾಳೆ ಇನ್ನೊಂದು 2-3 ದಿನದಲ್ಲಿ ಬಂದೇ ಬರುತ್ತೆ. ಏನಾದರೂ ಜಾಸ್ತಿ ಜನಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡ್ತಾ ಇರೋದಂತೂ 100% ನಿಜ. ನಮಗೆ ಹಣ ರಿಸೀವ್ ಆಗಿದೆ, 31ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ಅನ್ಕೋಬೋದು ಇಲ್ಲ ಫೇಕ್ ನ್ಯೂಸ್, ಬಿಡುಗಡೆ ಆಗಿಲ್ಲ ಸುಮ್ಮನೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲ ಪುಷ್ ಟು DBT ಅಂತ ತೋರಿಸ್ತಿರೋದ್ರಿಂದ ಸೊ ಫೈನಲಿ ಹಣ ರಿಲೀಸ್ ಆಗಿದೆ. ನಿಮಗೂ ಕೂಡ ಬರುತ್ತೆ ಇನ್ನೊಂದು 2-3 ದಿನದಲ್ಲಿ. ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಬಿಡುಗಡೆ ಆಗಿರೋದಂತೂ ನಿಜ. ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಬಂದು ಅಲ್ಲಿಂದನೂ ಕೂಡ DBT ಕೊಟ್ಟಿರೋದ್ರಿಂದ ಇನ್ನೇನು ಫೈನಲ್ ಸ್ಟೇಜಲ್ಲಿದೆ. ಹೇಳ್ದಂಗೆ ಯಾವ ಕ್ಷಣದಲ್ಲಾದರೂ ಕೂಡ ಜಮಾ ಆಗ್ಬೋದು. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಹಣ ಜಮಾ ಆಯಿತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಫೈನಲಿ ಪರಿಷ್ಕರಣೆಗೂ ಮೊದಲೇ 31ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ. ಸೊ ಇದೊಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವಾಗ 31ನೇ ಕಂತಿನ ಹಣ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಬಟ್ ಇಲ್ಲಿ ಪರಿಷ್ಕರಣೆನೂ ಕೂಡ ಪ್ರಾರಂಭ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಅಂತಲೂ ಕೂಡ ತಿಳಿಸಿದ್ದಾರೆ. ಇವಾಗ SIR ಕೂಡ ನಡೀತಾ ಇರೋದ್ರಿಂದ SIR ಮಾಡಿದ್ರು ಕೂಡ ಅದೊಂದು ರೀತಿ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಕಡ್ಡಾಯವಾಗಿ ಎಲ್ಲರ ಹತ್ರನೂ ಕೂಡ ವೋಟರ್ ID ಇರಲೇಬೇಕು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವಾ. ಸೊ ಹಾಗಾಗಿ SIR ಮಾಡೋದ್ರಿಂದ ವೋಟರ್ ID ಸಾಕಷ್ಟು ಜನದ್ದು ಇದೆಯೋ ಇಲ್ವೋ, ಫೇಕೋ, 2 ಇಟ್ಟಿದ್ದಾರೋ 3 ಇಟ್ಕೊಂಡಿದ್ದಾರೋ, ಮತ್ತು ಬೇರೆ ರಾಜ್ಯದಿಂದ ಬಂದಿಲ್ಲಿ ತೊಗೊಂಡಿರೋದು ಅದೆಲ್ಲ ಫಿಲ್ಟ್ರಾಗಿ ಹೋಗ್ತಾರಲ್ಲ. ಸೊ ಅದು ಒಂದು ರೀತಿ ಹೆಲ್ಪ್ ಆಗುತ್ತೆ. ಅದಾದಮೇಲೆ SIR ಕಂಪ್ಲೀಟ್ ಆದಮೇಲೆ ಪರಿಷ್ಕರಣೆ ಮಾಡೋದಕ್ಕೆ ಅವ್ರಿಗೆ ಇನ್ನೂ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬಹುಶಃ
SIR ಕಂಪ್ಲೀಟ್ ಆದಮೇಲೂ ಕೂಡ ಮಾಡ್ಬೋದು, ಅಥವಾ ಇವಾಗ ಇನ್ನೊಂದು ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ದಿನದಲ್ಲೂ ಕೂಡ ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ಪ್ರಾರಂಭ ಆಗ್ಬೋದು. ಇವಾಗ ಗೃಹಜ್ಯೋತಿ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪರಿಷ್ಕರಣೆ. ಸೊ ಇವಾಗ ಪರಿಷ್ಕರಣೆ ಸ್ಟಾರ್ಟ್ ಆಗಿದೆ ಅಂತಂದರೆ ಹಾಗಾದರೆ ಈ ತಿಂಗಳು ನಾವು ಬಿಲ್ ಕೊಡಬೇಕಾದು ಕಂಪ್ಲೀಟ್ ಆಗೋವರೆಗೂ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಸೊ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಟಿನೇ ಕೊಟ್ಟಿದ್ದಾರೆ. ಪರಿಷ್ಕರಣೆ ಆಗುತ್ತೆ. ನೀವೇನು 0 ಬಿಲ್ ಬರುತ್ತೆ ಅದು 0 ಬಿಲ್ಲೇ ಬರುತ್ತೆ. ಪರಿಷ್ಕರಣೆ ನಿಮ್ದು ಆಯಿತು ಅಂತಂದರೆ ನೆಕ್ಸ್ಟ್ ಮಂತಿಂದ ನಿಮಗೆ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಮಂತಿಂದ ಗೊತ್ತಾಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಆಯಿತು. ಇನ್ನು SIR ಬಗ್ಗೆ ತುಂಬ ಜನರಿಗೆ ಡೌಟು. ಇವಾಗ SIR ಆಲ್ರೆಡಿ ಪ್ರಾರಂಭ ಆಗಿದೆ. ಪ್ರತಿ ಮನೆಗೂ ಕೂಡ BLO ಅಧಿಕಾರಿಗಳು ಬಂದು SIRನ ಮಾಡ್ತಾ ಇದ್ದಾರೆ. ಬಂದಾಗ ಏನು ಮಾಡ್ತಾರೆ, ನಿಮಗೆ ಒಂದು ಅಪ್ಲಿಕೇಶನ್ನ ಕೊಡ್ತಾರೆ. ಸೊ ಅದೇನಾಗಿರುತ್ತೆ ಅಂತಂದರೆ ಅಪ್ಲಿಕೇಶನಲ್ಲಿ ನಿಮ್ಮ ವೋಟರ್ ID QR ಕೋಡು ಬಂದಿರುತ್ತೆ, ಜೊತೆಗೆ ನಿಮ್ಮದೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋನು ಕೂಡ ಅದರಲ್ಲಿ ಅಪ್ಲಿಕೇಶನಲ್ಲಿ ಇರುತ್ತೆ. ಸೊ ಅದನ್ನು ಇವಾಗ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂತಂದರೆ 4 ಅಪ್ಲಿಕೇಶನ್ನು ಕೂಡ ಬಂದಿರುತ್ತೆ. 4 ಅಪ್ಲಿಕೇಶನ್ಗಳು ಕೂಡ ನಿಮಗೆ ಕೊಡ್ತಾರೆ. ಇದನ್ನು ಫಿಲ್ ಮಾಡಿಕೊಡಿ ಅಂತೇಳ್ಬಿಟ್ಟು ತುಂಬ ಜನರಿಗೆ ಡೌಟ್ ಇರೋದು. ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಂತೆ, ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು. ಸೊ ಈ ರೀತಿ ದಾಖಲೆಗಳನ್ನ ನಾವು ಕೊಡಬೇಕಂತಂದರೆ ಖಂಡಿತವಾಗ್ಲೂ ಇಲ್ಲ. ಏನೂ ದಾಖಲೆಗಳನ್ನು ಕೂಡ ನೀವು SIR ಮಾಡೋಕ್ಕೆ ಬಂದಾಗ ಕೊಡುವಂಥ ಅವಶ್ಯಕತೆ ಇಲ್ಲ. ಇವಾಗ ಆಧಾರ್ ನಂಬರು ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದು ನಿಮ್ಮ ಇಷ್ಟ. ನಿಮಗೆ ಇಷ್ಟ ಇತ್ತಂದರೆ ಆಧಾರ್ ನಂಬರ್ನ ಕೊಡ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ಪು ಕೂಡ ಮಾಡ್ಬೋದು. ಅಲ್ಲೇ ಕೊಟ್ಟಿರ್ತಾರೆ, ನಿಮ್ಗೆ ಇಷ್ಟ ಇದ್ದರೆ ಬರಿಬೋದು, ಇಷ್ಟ ಇದ್ದರೆ ಬರಿಬೋದು, ಇಲ್ಲ ಅಂತಂದರೆ ಅದನ್ನು ಗ್ಯಾಪ್ ಮಾಡ್ಬೋದು. ಸೊ ಆ ರೀತಿಯೂ ಕೂಡ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಫಿಲ್ ಮಾಡ್ತಾ ಇದ್ದಾರೆ. ಮಾಡಿದರೂ ಕೂಡ ಏನೂ ತೊಂದರೆ ಇರಲ್ಲ, ಮಾಡಬಹುದು. ಇಲ್ಲ ಅಂತಂದರೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ಪು ಕೂಡ ಮಾಡ್ಬೋದು. ಇಲ್ಲಿ ಟೋಟಲಾಗಿ ಹೇಳೋದಾದರೆ ಏನೂ ಡಾಕ್ಯುಮೆಂಟ್ಸ್ಗಳನ್ನ ನೀವು ಕೊಡೋ ಹಾಗಿಲ್ಲ. ಅಲ್ಲಿ ಒಂದು ಫೋಟೋ ಅಂಟಿಸೋದಕ್ಕೆ ಹೇಳ್ತಾರೆ. ಇತ್ತೀಚಿಂದು ರೀಸೆಂಟ್ ಫೋಟೋ, ಒಂದು ಕಲರ್ ಫೋಟೋನ ಅಂಟಿಸ್ಬೇಕಾಗುತ್ತೆ. ಸೊ ಇವಾಗ ಒಂದು ಅಪ್ಲಿಕೇಶನಲ್ಲಿ ತುಂಬ ಸಿಂಪಲ್ಲು, ಜಾಸ್ತಿ ಏನು ಬರೆಯೋ ಹಾಗೂ ಕೂಡ ಇಲ್ಲ. ಒಂದು ಅಪ್ಲಿಕೇಶನಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಕಾಲಮ್ಗಳು ಬರುತ್ತೆ, ರೈಟಿಗೊಂದು ಲೆಫ್ಟಿಗೊಂದು. ಇಲ್ಲಿ 2 ಕಾಲಮ್ನ ಯಾವ ರೀತಿಯಾಗಿ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು ಫಸ್ಟು ತಿಳಿಸ್ತೀನಿ ನೋಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮನೆ ಹತ್ರ ಏನು BLO ಅಧಿಕಾರಿಗಳು ಬಂದಿರ್ತಾರೆ ಅವರೇ ಫಿಲ್ ಮಾಡ್ಕೊತಾರೆ. ಇನ್ ಕೇಸ್ ನಿಮಗೆ ಗೊತ್ತು ಅಂತಂದರೆ ನೀವು ಕೂಡ ಫಿಲ್ ಮಾಡ್ಬೋದು. ಅವ್ರ ಹತ್ರ ಲೀಸ್ಟ್ ಕೂಡ ಬಂದಿರುತ್ತೆ. 2002ರಲ್ಲಿ ಮತದಾರರ ಪಟ್ಟಿಯ ಪ್ರಕಾರ ಆ ಹೆಸರಲ್ಲಿ ಏನಾದರೂ ನೀವು ಮತ ಹಾಕಿದ್ದೀರಾ, ಆ ಲೀಸ್ಟಲ್ಲಿ ನೀವೇನಾದರೂ ಇದ್ದೀರಾ ಅಂತಂದರೆ ನೀವು ಲೆಫ್ಟ್ ಕಾಲಮಲ್ಲಿ ನೀವು ತುಂಬಬೇಕಾಗುತ್ತೆ. ನೀವು 2002ರಲ್ಲಿ ಮತ ನೀವು ರೈಟ್ ಕಾಲಮಲ್ಲಿ ತುಂಬಬೇಕಾಗುತ್ತೆ. ಅಂತಂದರೆ 1985ರಿಂದ ಹಿಂದೆ ಯಾರೆಲ್ಲ ಹುಟ್ಟಿದ್ದೀರಾ ಅವರು 2002ರಲ್ಲಿ ವೋಟ್ ಹಾಕಿರ್ತೀರಾ, ಆ ಒಂದು ಕಾಲಮಲ್ಲಿ ಅವ್ರನ್ನ ಫಿಲ್ ಮಾಡಬೇಕಾಗುತ್ತೆ. 2085 ನಂತರ ಯಾರೆಲ್ಲ ಹುಟ್ಟಿದ್ದೀರಾ, 90, 91, 92, 95, ಸೊ ಈ ರೀತಿ ಯಾರೆಲ್ಲ ಹುಟ್ಟಿದ್ದೀರಾ ಅವ್ರು ಏನು ಮಾಡಬೇಕಾಗುತ್ತೆ, ರೈಟ್ ಸೈಡ್ ಕಾಲಮಲ್ಲಿ ತುಂಬಬೇಕಾಗುತ್ತೆ. ಅವರು ತಿಳಿಸ್ಕೊಡ್ತಾರೆ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ಯಾವ ಕಾಲಮಲ್ಲಿ 2 ಕಾಲಮಲ್ಲೂ ಸೇಮೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಅವರು ತಿಳಿಸ್ಕೊಡ್ತಾರೆ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು. 2002ರಲ್ಲಿ ಏನಾದರೂ ನೀವು ಮತ ಚಲಾಯಿಸಿದರೆ ಆ ಪಟ್ಟಿಲಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ ನೀವು ಲೆಫ್ಟ್ ಸೈಡಿಗೆ ತುಂಬಬೇಕಲ್ಲ, ಅಲ್ಲಿ ತುಂಬ ಸಿಂಪಲ್ಲು ನಿಮ್ಮ ಹೆಸರನ್ನ ಬರಿಬೇಕಾಗುತ್ತೆ. ಜೊತೆಗೆ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ನಿಮ್ಗೆ ಏನಾದರೂ ಮದುವೆ ಆಗಿದೆ ಅಂತಂದರೆ ನಿಮ್ಮ ಹೆಂಡತಿ ಹೆಸರನ್ನ ಬರೀಬೇಕಾಗುತ್ತೆ. ಜೊತೆಗೆ ನಿಮ್ಮ ಜನ್ಮ ದಿನಾಂಕ, ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ಮತ ಚಲಾವಣೆ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ವೋಟರ್ ಐಡಿನಲ್ಲಿ ಒಂದು ನಂಬರು ಕೂಡ ಇರುತ್ತೆ. ಆ ಒಂದು ವೋಟರ್ ID ನಂಬರು ಮತ್ತು ಚುನಾವಣೆಯ ನಂಬರ್ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಆ ಒಂದು ನಂಬರನ್ನು ಹಾಕಬೇಕಾಗುತ್ತೆ. ನೀವು ಯಾವ ಕ್ಷೇತ್ರದಲ್ಲಿ ಮತ ಚಲಾವಣೆ ಮಾಡ್ತಾ ಇದ್ದೀರಾ ಅದನ್ನು ಬರೀಬೇಕಾಗುತ್ತೆ. ನಿಮ್ಮದು ಡೇಟ್ ಆಫ್ ಬರ್ತು, ಜೊತೆಗೆ ನಿಮ್ಮ ಅಡ್ರೆಸ್ಸನ್ನು ಕೂಡ ನೀವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ, ತುಂಬ ಸಿಂಪಲ್ಲು. ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಜಾಸ್ತಿ ಡಾಕ್ಯುಮೆಂಟ್ಸ್ಗಳು ಕೊಡಬೇಕು, 2-3 ಪೇಜನ್ನು ಫಿಲ್ ಮಾಡಬೇಕು. ಸೊ ಆ ರೀತಿ ಏನೂ ಇರೋದಿಲ್ಲ. 2085ಕ್ಕಿಂತ ಮೊದಲು ಹುಟ್ಟಿರೋರು, ಇನ್ನು 2085 ಆದಮೇಲೆ ಹುಟ್ಟಿರುವಂಥವ್ರದ್ದು ರೈಟ್ ಕಾಲಮಲ್ಲಿ ಬರಿಬೇಕು ಅನ್ನಲ್ಲ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ ಈಗ ನಾನೇ ಅಂತ ತಿಳ್ಕೊಳ್ಳಿ, ನಂದು ಮದುವೆ ಆಗಿದೆ, ನಾನು ಗಂಡನ ಮನೆಗೆ ಬಂದಿದ್ದೀನಿ. ಬಟ್ ನಂದು ಮತ ಎಲ್ಲಿ ಹಾಕ್ತೀವಿ ವೋಟ್ ಅಂತಂದರೆ ನಾನು ತಂದೆ ಮನೆಯಲ್ಲಿ ಇನ್ನೂ ವೋಟ್ ಹಾಕ್ತಾ ಇರ್ತೀನಿ. ಸೊ ಇವಾಗ ಏನು ಮಾಡಬೇಕಾಗುತ್ತೆ, ಆ ಕಾಲಮಲ್ಲಿ ರೈಟ್ ಕಾಲಮಲ್ಲಿ ನಿಮ್ಮ ಹೆಸರು, ನೀವು ಮದುವೆ ಆಗಿದ್ರು ಕೂಡ ತಂದೆ ಹೆಸರು, ತಾಯಿ ಹೆಸರು, ಜೊತೆಗೆ ನಿಮ್ಮ ಗಂಡನ ಹೆಸರು, ನಿಮ್ಮ ತಂದೆ ತಾಯಿ ಮನೆ ಅಡ್ರೆಸ್ಸು. ಸೊ ಇಷ್ಟನ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಮೊಬೈಲ್ ನಂಬರು, ಇಷ್ಟನ್ನ ಫಿಲ್ ಮಾಡಿದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇಷ್ಟನ್ನ ಫಿಲ್ ಮಾಡಿ. ಆಧಾರ್ ನಂಬರು ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಇಲ್ಲ, ಕಂಪಲ್ಸರಿ ಅಂತ ಏನಿಲ್ಲ, ಹಾಕೋದಿದ್ರೆ ಹಾಕ್ಬೋದು. ಸೊ ಇಷ್ಟನ್ನ ಫಿಲ್ ಮಾಡಿ ಕೆಳಗಡೆ ಒಂದು ಸಹಿ ಮಾಡಿದರೆ ಅಲ್ಲಿಗೆ ನಿಮ್ಮ SIR ಕಂಪ್ಲೀಟ್ ಆಗುತ್ತೆ. ನಿಮ್ದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೆಕ್ಸ್ಟ್ ವೋಟ್ ಹಾಕೋದಕ್ಕೆ. ಸೊ ಇಷ್ಟೇ ಸಿಂಪಲ್ಲು. ತುಂಬ ಜನ ಕನ್ಫ್ಯೂಷನು, ನಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, SIR ಮಾಡೋಕ್ಕೆ ಬಂದಾಗ ಕೊಡಬೇಕಂತೆ, ಇವಾಗ ಸಡನ್ನಾಗೂ ಕೂಡ ಮಾಡ್ಸೋಕ್ಕಾಗಲ್ಲ, ಹಾಗಾದರೆ ನಮಗೆ ವೋಟ್ ಹಾಕೋಕ್ಕಾಗಲ್ಲ, ನಮ್ಮದು ಕ್ಯಾನ್ಸಲ್ ಆಗಿಬಿಡುತ್ತೆ, ಅದರಲ್ಲಿ ಗೃಹಲಕ್ಷ್ಮಿಗೆ ಬೇರೆ ವೋಟರ್ ID ಕಡ್ಡಾಯ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣನೂ ಇನ್ನು ಮುಂದೆ ಬರೋಲ್ಲ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಟೆನ್ಷನ್ ಆಗಿರುತ್ತೆ. ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ತುಂಬ ಸಿಂಪಲ್ ಇರುತ್ತೆ ಅಷ್ಟೇ. ಜಸ್ಟ್ ನಿಮ್ದು ಒಂದು ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ಸಾಕು.
ಬೇರೆ ಇನ್ಯಾವುದು ಡಾಕ್ಯುಮೆಂಟ್ಸ್ಗಳದ್ದು ಕೂಡ ಏನು ಕೇಳಲ್ಲ ಅಲ್ಲಿ. ಇಷ್ಟನ್ನೇ ಸಿಂಪಲ್ಲಾಗಿ ಫಿಲ್ ಮಾಡಿ. ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ, ಆ BLO ಅಧಿಕಾರಿಗಳೇ ಫಿಲ್ ಮಾಡ್ಕೊತಾರೆ. ತುಂಬ ಕಡಿಮೆ ಇರೋದ್ರಿಂದ ಸೊ ಅವರೇ ಫಿಲ್ ಮಾಡ್ಕೊತಾರೆ. 3-4 ಜನದಿದ್ದರೆ ಅವರು ಒಂದೊಂದು ಫಿಲ್ ಮಾಡ್ತಾ ಇರ್ತಾರೆ. ನಿಮ್ಮ ಮನೆಯಲ್ಲಿ ನೀವು ಒಂದೊಂದು ಫಿಲ್ ಮಾಡ್ತಾ ಇರ್ಬೋದು. ಅಥವಾ ಒಬ್ಬರೇ ಇಬ್ಬರೇ ಇದ್ದಾರೆ, ನಮಗೆ ಗೊತ್ತಾಗಲ್ಲ ಅಂತಂದರೆ ಅವರೇನೇ ಮಾಡ್ಕೊತಾರೆ. ಸೊ ಕಡ್ಡಾಯವಾಗಂತೂ ಎಲ್ಲರೂ ಕೂಡ SIRನ ಮಾಡಿಸಲೇಬೇಕು. ಇಲ್ಲ ಅಂತಂದರೆ ನಿಮಗೆ ಗೌರ್ಮೆಂಟಿಂದ ಸಿಗುವಂಥ ಯಾವುದೇ ರೀತಿ ಫೆಸಿಲಿಟೀಸ್ಗಳು ಸಿಗೋದಿಲ್ಲ. ಇದ್ರ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.